ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸತ್ಯ ಆಶಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂದರೆ ಗೋಲ್ಡ್ ರೇಟ್ ಬೆಳೆಯೋದಕ್ಕೆ ಕಾರಣಗಳೇನು ಅಂತ ಈ ವಿಡಿಯೋದಲ್ಲಿ ಸ್ವಲ್ಪ ನನಗೆ ಗೊತ್ತಿರೋ ಪ್ರಕಾರ ಕೆಲವೊಂದು ಉದಾಹರಣೆಗಳನ್ನ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರೋ ಪೂರ್ತಿ ನೋಡಿ. ಇವತ್ತಿನ ಡೇಟ್ ಬಂದು ಅಕ್ಟೋಬರ್ 6, 2025. ಇವತ್ತಿನ ರೇಟು 24 ಕ್ಯಾರೆಟ್ ಬಂದು 12,200 ರೂಪಾಯಿ ಇದೆ. ಮತ್ತು 22 ಕ್ಯಾರೆಟ್ ಬಂದು 11,150-100 ಆ ರೇಂಜಲ್ಲಿ ವೇರಿ ಆಗ್ತಾ ಇರುತ್ತೆ. ಗೋಲ್ಡ್ ರೇಟ್ ಬೆಳೆಯೋದಕ್ಕೆ ಕಾರಣ ಏನಪ್ಪ ಅಂದರೆ ಮುಖ್ಯವಾಗಿ ಅಮೇರಿಕಾ ಡಾಲರ್ ಬೆಲೆ ಕಮ್ಮಿ ಆಗ್ತಾ ಇದೆ. ಅದಕ್ಕೆ ವ್ಯಾಲ್ಯೂ ಕಮ್ಮಿ ಆಗ್ತಾ ಇದೆ. ಎಲ್ಲರೂ ಡಾಲರು ಮುಂಚೆ ಸ್ಟೋರೇಜ್ ಮಾಡ್ಕೊತಾ ಇದ್ರು, ಇವಾಗ ಗೋಲ್ಡು ಸ್ಟೋರೇಜ್ ಮಾಡ್ಕೊತಾ ಇದ್ದಾರೆ. ಕೆಲವೊಂದು ಫಾರಿನ್ ಕಂಟ್ರೀಸು ಅವರೆಲ್ಲ ಗೋಲ್ಡ್ನ ಸ್ಟೋರೇಜ್ ಮಾಡ್ಕೊತಾ ಇದ್ದಾರೆ. ಬಂದಿದ್ದ ಸ್ಟಾಕ್ ಎಲ್ಲ ಅವರು ತಗೊಂಡು ಸ್ಟೋರೇಜ್ ಮಾಡ್ಕೊತಾ ಇದ್ದಾರೆ. ಅದರಿಂದನೂ ಬೆಳೀತಾ ಇರ್ಬೋದು. ಇನ್ನೊಂದೇನಪ್ಪ ಅಂದರೆ ರಷ್ಯಾ ಮತ್ತು ಉಕ್ರೇನು ಮತ್ತು ಹಮಾಸು ಮತ್ತು ಇಸ್ರೇಲು ಈ ಥರ ವಾರಗಳು ನಡೆಯೋದ್ರಿಂದನೂ ಗೋಲ್ಡ್ ರೇಟ್ ಬೆಳೀತಾನೆ ಇರುತ್ತೆ. ನಮಗೆ ಗೋಲ್ಡ್ ತುಂಬ ಪ್ರೊಡ್ಯೂಸ್ ಆಗೋ ದೇಶ ಅಂದರೆ ಯಾವುದಪ್ಪ ಅಂದರೆ ಜಾಸ್ತಿ ರಷ್ಯಾನೇ. ನಂಗೆ ಗೊತ್ತಿರೋ ಪ್ರಕಾರ ರಷ್ಯಾ ಮತ್ತು ಆಫ್ರಿಕನ್ ಕಂಟ್ರೀಸಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಅದರಲ್ಲಿ ರಷ್ಯಾ ಸ್ವಲ್ಪ ಪ್ರೊಡ್ಯೂಸ್ ಮಾಡ್ತಾ ಇರ್ಬೋದೇನೋ, ನಂಗೆ ಗೊತ್ತಿಲ್ಲ. ಬಟ್ ರಷ್ಯಾದಿಂದ ಎಕ್ಸ್ಪೋರ್ಟ್ ಆಗ್ತಾ ಇರೋದು ಕಮ್ಮಿ ಆಗಿದೆ, ಯಾಕಂದರೆ ಯುದ್ಧ ಇರೋ ಕಾರಣದಿಂದ. ಇನ್ನೊಂದು ಆಫ್ರಿಕಾದಿಂದ ಬರ್ತಾ ಇದೆ, ಅದು ಬರ್ತಾ ಇರೋದು ಸಾಕಾಗ್ತಾ ಇಲ್ಲ. ಅದರಿಂದನೇ ಗೋಲ್ಡ್ ರೇಟ್ ಬೆಳೆಯೋದಕ್ಕೆ ಇದೊಂದು ಕಾರಣ ಆಗಿರ್ಬೋದು. ಇನ್ನೊಂದು ಏನಪ್ಪ ಅಂದರೆ ಸ್ನೇಹಿತರೆ, ಇದೇ ಥರ ಬಂಗಾರ ಬೆಳ್ಕೊಂಡು ಹೋಗ್ತಾ ಇದ್ರೆ ನೆಕ್ಸ್ಟ್ ಫ್ಯೂಚರ್ ಬರೋ ಟೈಮ್ಗಳಲ್ಲಿ ಮ್ಯೂಸಿಯಮಲ್ಲಿ ಇಟ್ಬಿಟ್ಟು ತೋರಿಸ್ತಾರೆ ಮಕ್ಕಳಿಗೆಲ್ಲ. ನೋಡಿ, ಬಂಗಾರ ಅಂದರೆ ಈ ಥರ ಇರುತ್ತೆ, ಈ ಥರ ಇರ್ಬೋದು ಅಂತ. ಏನಂದರೆ ಅಂತರ ರೇಟ್ ಬೆಳೀತಾ ಇದ್ರೆ, ಯಾಕಂದರೆ ಜನರು ಯೂಸ್ ಮಾಡೋದು ತುಂಬ ಕಮ್ಮಿ ಆಗಿಬಿಡುತ್ತೆ ಅಂತ ನನ್ನ ಅನಿಸಿಕೆ. ಬಂಗಾರ ಇದೇ ಥರ ರೇಟ್ ಜಾಸ್ತಿ ಆಗ್ತಾ ಇದ್ದರೆ ಮುಂಚಿನ ಕಾಲದಲ್ಲಿ ಬಂಗಾರ ಸಿಗೋದು ತುಂಬ ಕಷ್ಟ ಆಗ್ಬಿಡುತ್ತೆ. ಯಾಕಂದರೆ ಅದರಿಂದನೇ ಮೋಸಗಳು, ದರೋಡೆಗಳು ಈ ಥರ ಎಲ್ಲ ನಡೀತಾ ಇರ್ತವೆ. ನಂಗೆ ಗೊತ್ತಿರೋ ಪ್ರಕಾರ ರೇಟ್ ಜಾಸ್ತಿ. ಇವಾಗ ಡೈಮಂಡ್ ಯಾವ ಥರ ಆಗಿಬಿಟ್ಟಿದೆ, ಅಪರೂಪ ಕಾಣಿಸುತ್ತೆ. ಎಲ್ಲರೂ ತಗೊಂಡು ಹಾಕ್ಕೊಳ್ಳೋ ಅಷ್ಟು ಶಕ್ತಿ ಇರಲ್ಲ, ಡೈಮಂಡ್ ತಗೊಂಡು ಹಾಕ್ಕೊಳ್ಳೋ ಅಷ್ಟು ಶಕ್ತಿ ಇರಲ್ಲ. ಈಗ ಬಂಗಾರನೂ ಅದೇ ರೀತಿ ಆಗ್ಬಿಡುತ್ತೆ. ದರೋಡೆಗಳಾಗೋದು ಇಲ್ಲ ಕಳ್ತನಗಳಾಗೋದು, ಅದರಿಂದನೇ ಬಂಗಾರ ಯೂಸ್ ಮಾಡೋದು ತುಂಬ ಜನರು ಕಮ್ಮಿ ಆಗಿಬಿಡ್ತಾರೆ. ಅದರಿಂದನೇ ಹೇಳೋದು, ಏನಾದರೂ ದುಡ್ಡಿದ್ರೆ ಬಂಗಾರ ತೆಗೆದು ಇಟ್ಕೊಂಡ್ಬಿಡಿ, ರೇಟ್ ಇನ್ನೂ ಬೆಳೆಯೋ ಚಾನ್ಸಸ್ ಇದೆ. ಏನಂದರೆ ಸ್ವಲ್ಪ ಈ ಮಧ್ಯದಲ್ಲಿ ಸ್ವಲ್ಪ ಕಮ್ಮಿ ರೇಟ್ ಆಗಬೇಕು ಅಂತ ಕೆಲವೊಂದು ಎಕ್ಸ್ಪರ್ಟ್ಗಳು ಹೇಳ್ತಾ ಇದ್ದಾರೆ. ನೋಡಿ, ಆವಾಗ ಕಮ್ಮಿ ಆದಾಗ ತಗೊಳ್ಳಿ, ಯಾವಾಗಂದರೆ ಯಾವಾಗ ತೊಗೊಳಕ್ಕೆ ಹೋಗಬೇಡಿ. ಫಾಲೋ ಮಾಡ್ತಾ ಇರಿ ದಿನನಿತ್ಯ. ರೇಟು ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ನಾನು ಕೇಳಿ ಹೇಳ್ತೀನಿ. ರೇಟ್ ತಿಳ್ಕೊತಾ ಇರಿ. ರೇಟ್ ತಿಳ್ಕೊಂಡು ಮನೆಗೆ ಇವತ್ತಿಗೆ ಟ್ಯಾಲಿ ಮಾಡ್ಕೊತಾ ಇರಿ. ರೇಟ್ ಕಮ್ಮಿ ಆಗಿದೆಯಾ ಜಾಸ್ತಿ ಆಗಿದೆಯಾ ಅಂತ ಆ ಟ್ಯಾಲಿ ಮಾಡಿಕೊಂಡು ನೀವು ಯಾವ ದುಡ್ಡಿದ್ರೆ ಬಂಗಾರ ತೆಗೆದು ಇಟ್ಕೊಂಡಿರಿ. ಯಾವತ್ತಿದ್ರೂ ನಿಮಗೆ ಉಪಯೋಗ ಆಗುತ್ತೆ. ಕಷ್ಟ ಕಾಲದಲ್ಲಿ ನಿಮಗೆ ಯೂಸ್ ಆಗೋದು ಬಂಗಾರ ಒಂದೇ. ಯಾಕೆ ಅಂದರೆ ನೀವು ಯಾವುದೇ ಒಂದು ಜಾಗ ಇರ್ಬೋದು, ಒಂದು ಸೈಟ್ ಇರ್ಬೋದು, ಒಂದು ಮನೆ ಇರ್ಬೋದು, ಮಾರಬೇಕಂದ್ರೆ ಅಷ್ಟು ಈಸಿ ಅಲ್ಲ. ಒಂದೇ ದಿವಸಕ್ಕೆ ಮಾರೋದಕ್ಕೆ ಆಗಲ್ಲ. ಅದೇ ಬಂಗಾರ ಆದರೆ ನಿಮ್ಮ ತಕ್ಷಣ ಮಾರಿಬಿಟ್ಟು ನೀವು ದುಡ್ಡು ಮಾಡ್ಕೋಬೋದು ಕಷ್ಟ ಬಂದಿದ ತಕ್ಷಣ. ಆ ಥರ ಇರುತ್ತೆ. ಬಂಗಾರ ತಗೊಂಡು ಇಟ್ಕೊಂಡಿರಿ, ನಿಮ್ಮ ಫ್ಯೂಚರ್ಗೆ ನಿಮಗೆ ಒಳ್ಳೆಯದಾಗುತ್ತೆ. ಅದ್ರ ಜೊತೆಗೆ ಏನೋ ಹೇಳ್ಬೇಕು ಅನ್ಕೊಂಡೆ, ಮರ್ತೋಗ್ಬಿಟ್ಟೆ. ಈ ಥರ ವಿಡಿಯೋಸ್ನ ನೋಡ್ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಅಂದರೆ ಬೆಳ್ಳಿ ಐಟಮ್ಮು ತುಂಬ ಜನ ಇವಾಗ ಲೈಕ್ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ರೇಟ್ ಕಮ್ಮಿ ಇರುತ್ತೆ. ಅದು ಬೆಳ್ಳಿ ರೇಟು ಜಾಸ್ತಿನೇ, 154 ರೂಪಾಯಿ ಏನೋ ಇದೆ ಇವತ್ತಿನ ರೇಟು. ಅಕ್ಟೋಬರ್ 6, 2025 154 ಇದೆ. ಅದು ಬೆಳೆಯೋ ಚಾನ್ಸಸ್ ಇದೆ. ಬೆಳ್ಳಿ ಏನಾದರೂ ತಗೊಳಂಗಿದ್ರೇನು ಬೆಳ್ಳಿನೂ ತಗೊಂಡು ಇಟ್ಕೊಂಡಿರಿ. ಲಾಸ್ಟ್ ವೀಕಲ್ಲೇ ಒಬ್ಬರಿಗೆ ಒಂದು kg ಬಾರ್ ಥರ ಇರೋದು, ಬಾರಲ್ಲಿ ಕಟ್ ಮಾಡಿಕೊಂಡು 1 kg ತಕ್ಕೊಟ್ಟಿದ್ದೀನಿ. 131 ರೂಪಾಯಿಗೆ ಇತ್ತು ಅವತ್ತು ರೇಟು. ಇವಾಗ ಆಲ್ಮೋಸ್ಟು 25 ರೂಪಾಯಿ ಜಾಸ್ತಿ ಆಗಿದೆ ಪರ್ ಗ್ರಾಮ್ಗೆ. kgಗೆ ಅಂದರೆ ನನ್ನ ಪ್ರಕಾರ 25,000 ಲಾಭ ಬಂತು ಅವ್ರಿಗೆ. ನೋಡಿ, ಬೆಳ್ಳಿ ಬಂಗಾರ ಎರಡರಲ್ಲಿ ಯಾವುದಾದ್ರೂ ಆಗಲಿ ತಗೊಂಡು ಶೇಖರಣೆ ಮಾಡಿ ಇಟ್ಕೊಂಡಿರಿ, ನಿಮ್ಮ ಕಷ್ಟ ಕಾಲಕ್ಕೆ ಸಿಗುತ್ತೆ. ಈ ಥರ ಇನ್ಫಾರ್ಮೇಷನ್ ವಿಡಿಯೋಸ್ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.